ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗೋರಕ್ಷ ಜಾಲೇಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಚೇಂದ್ರರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂಜ್ಞ ಭೂಮ್ಯಾಂಬ ಭೋವರ್ ನವನಾಥ ಸಿದ್ಧಾಹ. ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ 2ನೇ ಭಾಗದ ಮಧ್ಯಮಕಾಂಡ ಶ್ರೀ ನವನಾಥ ಕಥಾಸಾರದಲ್ಲಿ ಮಚ್ಚೇಂದ್ರನು ಗೋರಕ್ಷಕನಿಗೆ ತಪಸ್ಸಿಗಾಗಿ ಕೂರಿಸಿ ತೀರ್ಥಾಟನೆಗಾಗಿ ಹೊರಟದ್ದು, ರಾಮೇಶ್ವರದಲ್ಲಿ ಅವನಿಗೆ ಮತ್ತೆ ಮಾರುತಿಯ ಭೇಟಿ ಹಾಗೂ ಈರ್ವರು ಸ್ತ್ರೀರಾಜ್ಯಕ್ಕೆ ಹೋದದ್ದು, ಅಲ್ಲಿ ಮಚ್ಚೇಂದ್ರನು ಮೈನಾಕಿನಿಯೊಂದಿಗೆ ಸಮಾಗಮವಾದದ್ದು, ಅತ್ತ ಜಾಲಂಧರನಾಥನ ಜನನ, ಮುಂದೆ ಅವನಿಗೆ ದತ್ತಾತ್ರೇಯನಿಂದ ಸರ್ವವಿದ್ಯೆ ಪ್ರಾಪ್ತಿ ಎಂಬ 6ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಹಲವಾರು ತೀರ್ಥಗಳನ್ನು ಸಂಚರಿಸುತ್ತಾ ಬದರಿಕಾಶ್ರಮಕ್ಕೆ ಬರುವನು. ಅವರೀರ್ವರು ಅಲ್ಲಿರುವ ಶಿವಾಲಯವನ್ನು ಪ್ರವೇಶಿಸಿ ಶಿವನನ್ನು ಪರಿಪರಿಯಾಗಿ ಸ್ತುತಿಸಲು ಅಲ್ಲಿ ಶಿವನು ಪ್ರಕಟನಾಗುವನು. ಅಲ್ಲದೆ ಶಿವನು ಮಚ್ಚೇಂದ್ರನನ್ನು ಬಿಗಿದಪ್ಪಿ ಆಲಂಗಿಸಿಕೊಂಡು ಅವನ ಕ್ಷೇಮ ಸಮಾಚಾರವನ್ನು ಕೇಳುವನು. ಶಿವನು ಅತ್ತ ಗೋರಕ್ಷಕನ ತಲೆಯ ಮೇಲೆ ಕೈಯಾಡಿಸಿ, ನೀನು ಸಾಕ್ಷಾತ್ ಹರಿನಾರಾಯಣನ ಅವತಾರಿಯಾಗಿರುವೆಯೆಂದು ಹರಸಿದನು. ಅಲ್ಲದೆ ಮತ್ತೆ ಮಚ್ಚೇಂದ್ರನತ್ತ ತಿರುಗಿ, ಹೇ ಮಚ್ಚೇಂದ್ರನೇ, ಗೋರಕ್ಷಕನಿಗೆ ನೀನು ಎಲ್ಲ ವಿದ್ಯೆಯನ್ನು ಕಲಿಸಿದೆ, ಆದರೆ ಇವನಿಗೆ ತಪಸ್ಸು ತೀರಾ ಅನಿವಾರ್ಯವಾಗಿದೆ. ಆದ್ದರಿಂದ ಗೋರಕ್ಷಕನನ್ನು ಇಲ್ಲಿಯೇ ತಪಸ್ಸಿಗೆ ಕೂರಿಸು, ಅಲ್ಲದೆ ಅವನ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವೆನು ಎನ್ನಲು ಮಚ್ಚೇಂದ್ರನು ಗೋರಕ್ಷಕನಿಗೆ ಅಲ್ಲಿಯೇ ಘೋರ ತಪಸ್ಸಿಗೆ ಅಣಿಮಾಡಿ ಅಲ್ಲಿಂದ ಶಿವನ ನಿರೂಪವನ್ನು ಪಡೆದು ನಂತರ ಮತ್ತೆ ಗೋರಕ್ಷಕನ ಕುರಿತು 12 ವರ್ಷದ ತರುವಾಯ ನಿನ್ನ ಭೇಟಿಯಾಗುವುದೆಂದು ಹೇಳಿ ಅಲ್ಲಿಂದ ತೀರ್ಥಾಟನೆಗೆ ಹೊರಡುವನು. ಮುಂದೆ ಮಚ್ಚೇಂದ್ರನಾಥನು ಕಾಶಿ, ಪ್ರಯಾಗ, ಗಯಾ, ಮಥುರಾ, ಮಿಥಿಲಾ, ಅವಂತಿಕ, ಕಾಶ್ಮೀರ, ಅಯೋಧ್ಯ, ದ್ವಾರಕಾ, ಉಜ್ಜಯಿನಿ, ಮಹಾಕಾಲೇಶ್ವರ, ಸೋಮನಾಥ ಕ್ಷೇತ್ರಗಳನ್ನು ದರ್ಶಿಸಿ ಬ್ರಹ್ಮಗಿರಿ, ತ್ರ್ಯಂಬಕೇಶ್ವರ, ಕೃಷ್ಣೇಶ್ವರ ಕ್ಷೇತ್ರ ದರ್ಶನ ಮಾಡಿಕೊಂಡು ಭೀಮಾಶಂಕರ ಹಾಗೂ ಅವಢ ನಾಗನಾಥ ಮತ್ತು ಪಂಡರಾಪುರದ ಯಾತ್ರೆ ಮಾಡುವನು. ಹೀಗೆ ಸಂಚರಿಸುತ್ತಾ ಮಚ್ಚೇಂದ್ರನಾಥನು ರಾಮೇಶ್ವರಕ್ಕೆ ಬರಲು ಅಲ್ಲಿ ಅವನಿಗೆ ಮಾರುತಿಯ ದರ್ಶನವಾಗುವುದು. ಆಗ ಮಾರುತಿಗೆ ಪರಮಾನಂದವಾಗಲು ಇಬ್ಬರು ಒಬ್ಬರಿಗೊಬ್ಬರು ಅಲೈ ಭಲಾಯ್ ತಕ್ಕೊಳ್ಳುವರು. ಇದಾದ ಬಳಿಕ ಮಾರುತಿಯು ಮಚ್ಚೇಂದ್ರನನ್ನು ಕುರಿತು, ಯೋಗಧ್ರುಮನೆ, ಇಲ್ಲಿಗೆ 24 ವರ್ಷದ ನಂತರ ನಮ್ಮಿಬ್ಬರ ಭೇಟಿಯ ಯೋಗವು ಕೂಡಿ ಬಂದಂತಾಗಿದೆ. ಇರಲಿ ಮಹಾರಾಜನೇ, ಹಿಂದೆ ಸ್ತ್ರೀರಾಜ್ಯಕ್ಕೆ ಹೋಗುವುದಾಗಿ ವಚನ ಕೊಟ್ಟಿದ್ದೆ. ಆ ಮಾತು ಈಗಲಾದರೂ ಈಡೇರಿಸಿಕೊಡಲು ಮಾರುತಿಯು ಮಚ್ಚೇಂದ್ರನಲ್ಲಿ ಪರಿಪರಿಯಾಗಿ ಪ್ರಾರ್ಥಿಸುವನು. ಆಗ ಮಚ್ಚೇಂದ್ರನು ಮುಗುಳ್ನಗೆ ಬೀರಿ ಆಯಿತೆನ್ನುವನು. ಮಚ್ಚೇಂದ್ರನು ಮಾರುತಿಯೊಂದಿಗೆ ರಾಮೇಶ್ವರದಲ್ಲಿ 3 ದಿನಗಳವರೆಗಿದ್ದು ನಂತರ ಅವರೀರ್ವರು ಅಲ್ಲಿಂದ ತೀರ್ಥಯಾತ್ರೆಯನ್ನು ಮಾಡುತ್ತಾ ಸ್ತ್ರೀರಾಜ್ಯದತ್ತ ಹೊರಟರು. ಹಲವು ದಿನಗಳ ಬಳಿಕ ಅವರೀರ್ವರು ಗೌಡ ಬಂಗಾಲವನ್ನು ದಾಟಿ ಸ್ತ್ರೀರಾಜ್ಯವನ್ನು ತಲುಪಿದರು. ಅಲ್ಲಿರುವ ಸ್ತ್ರೀರಾಜ್ಯವು ಅಪಾರವಾದ ಸೈನ್ಯ ಬಲದಿಂದ ಶೋಭಿಸುತ್ತಿದ್ದಂತೆ ಸ್ತ್ರೀರಾಜ್ಯದಲ್ಲಿ ರಾಣಿಯಾದ ಮೈನಾಕಿನಿಯು ರಾಜಾಸನದಲ್ಲಿ ವಿರಾಜಮಾನಳಾಗಿದ್ದಳು. ಮಾರುತಿ ಹಾಗೂ ಮಚ್ಚೇಂದ್ರರು ಅರಮನೆಯ ದ್ವಾರದಲ್ಲಿ ಪ್ರವೇಶಿಸಲು ರಾಣಿಯು ದೂರದಿಂದಲೇ ಇವರನ್ನು ಕಂಡು ಆಕೆಗೆ ಬಹಳ ಸಂತೋಷವಾಗುವುದು. ನಂತರ ರಾಣಿಯು ಸೇವಕರಿಂದ ಇವರೀರ್ವರನ್ನು ಸ್ವಾಗತಿಸಿ ಉಚಿತಾಸನದಲ್ಲಿ ಕೂರಿಸುವಳು. ಅವರಿಗೆ ವಿಧಿವತ್ತಾಗಿ ಷೋಡಶ ಉಪಚಾರದ ನಂತರ ಮೈನಾಕಿನಿಯು ಮಾರುತಿಯನ್ನು ಕುರಿತು, ಮಹಾರಾಜ, ನಿಮ್ಮೊಂದಿಗಿರುವ ಈ ಮಹನೀಯರಾರು ಎಂದು ವಿನಯಪೂರ್ವಕವಾಗಿ ಕೇಳಲು ಮಾರುತಿಯು, ಶುಭಾನನೆ, ನಿನಗೆ ನಾನು ಮಾತು ಕೊಟ್ಟಂತೆ ಮಚ್ಚೇಂದ್ರನಾಥನನ್ನು ಕರೆದುಕೊಂಡು ಬಂದಿದ್ದೇನೆ. ಈಗ ಇವನಿಂದಲೇ ನೀನು ರತಿಸುಖವನ್ನು ಭೋಗಿಸುವವಳಾಗು ಎಂದು ಹೇಳಿ ಮಚ್ಚೇಂದ್ರನ ಕೈಯಲ್ಲಿ ಮೈನಾಕಿನಿಯ ಕೈಯಿಟ್ಟು ಮಾರುತಿಯು ಅಲ್ಲಿ 3 ದಿನದ ಮಟ್ಟಿಗೆ ಇದ್ದುಕೊಂಡು ಮತ್ತೆ ಸ್ವಸ್ಥಾನಕ್ಕೆ ಬಂದು ರಾಮ ಧ್ಯಾನದಲ್ಲಿ ನಿರತನಾದನು. ಅತ್ತ ಮಚ್ಚೇಂದ್ರನಾಥನು ರಾಜಪೋಷಾಕನ್ನು ಧರಿಸಿ ರಾಜವಿಲಾಸದಲ್ಲಿ ಮಗ್ನನಾದನು. ಅವನ ಅಂಗಾಂಗಗಳೆಲ್ಲವೂ ಮುತ್ತು ರತ್ನ ಹವಳದ ಒಡವೆಗಳಿಂದ ಶೋಭಿಸುತ್ತಿದ್ದವು. ಅಲ್ಲದೆ ಮೈನಾಕಿನಿಯೊಂದಿಗೆ ಆಗಾಗ ವಿನೋದದಲ್ಲಿ ತೊಡಗಿದಾಗ ಮಚ್ಚೇಂದ್ರನು ಅವಳೊಂದಿಗೆ ವಿಲಾಸ ಸುಖವನ್ನು ಅನುಭೋಗಿಸಲು ಮೈನಾಕಿನಿಯು ಗರ್ಭವತಿಯಾಗುವಳು. ಮುಂದೆ 9 ತಿಂಗಳು ಗತಿಸಲು ರಾಣಿಗೆ ಕಾರಣಿ ಪುರುಷನಂತಿರುವ ಗಂಡು ಮಗು ಜನಿಸುವುದು. ನಂತರ 12 ದಿನಗಳು ಗತಿಸಲು ಭವ್ಯ ಸಮಾರಂಭವನ್ನು ಹೂಡಿ ಆ ಮಗುವಿಗೆ ಮೀನನಾಥನೆಂದು ನಾಮಕರಣ ಮಾಡುವರು. ಹೀಗೆ ಮುಂದೆ 3 ವರ್ಷಗಳು ಗತಿಸುತ್ತವೆ. ಬಾಲಕನ ಆಟಪಾಠಗಳೆಲ್ಲವೂ ಬಾಲಸೂರ್ಯನಂತಿದ್ದವು. ಹೀಗಿರಲು ಅದೇ ವೇಳೆಯಲ್ಲಿ ಅತ್ತ ಹಸ್ತಿನಾವತಿಯಲ್ಲಿ ಮತ್ತೊಂದು ಕಥೆ ಜರುಗುತ್ತದೆ.
ಅದೆಂತೆಂದರೆ, ಹಸ್ತಿನಾಪುರವನ್ನಾಳುವ ಬೃಹದ್ರವನೆಂಬ ರಾಜನು ಕುರುವಂಶದ 7ನೆಯ ತಲೆಮಾರಿನವನಿರುವನು. ಈತನು ಹಸ್ತಿನಾಪುರವನ್ನಾಳುವಾಗ ಒಂದು ಸಲ ಸೋಮಯಾಗವನ್ನು ಮಾಡಲು ಆ ಅಗ್ನಿಕುಂಡದಿಂದ ಮಗುವೊಂದು ಪ್ರತ್ಯಕ್ಷವಾಗುವುದು. ಅಂತರಿಕ್ಷ ನಾರಾಯಣನ ಅವತಾರಿಯಾದ ಆ ಮಗುವನ್ನು ಅಗ್ನಿಕುಂಡದಿಂದೆತ್ತಿ ಇದು ಶಿವನ ಪ್ರಸಾದವೆಂದು ಬ್ರಾಹ್ಮಣರು ಆ ರಾಜನ ಕೈಗೆ ನೀಡುವರು. ಮಗುವನ್ನು ಕಂಡು ಅತ್ಯಂತ ಉಲ್ಲಾಸಭರಿತನಾದ ರಾಜನು ಭರಭರನೆ ಅಂತಃಪುರಕ್ಕೆ ತೆರಳಿ ಸತಿ ಸುಲೋಚನೆಯನ್ನು ಕರೆದು, ಹೇ ಶುಭಾನನೇ, ಸಾಕ್ಷಾತ್ ಅಗ್ನಿನಾರಾಯಣನೇ ಅಗ್ನಿಕುಂಡದಲ್ಲಿ ಈ ಮಗುವನ್ನು ಪ್ರಸಾದ ರೂಪದಲ್ಲಿ ನೀಡಿದ್ದಾನೆ ಎನ್ನಲು ರಾಜನ ನುಡಿಗಳನ್ನು ಕೇಳಿದ ಸುಲೋಚನೆಯು ಬಾಲಕನನ್ನು ಎದೆಗವಚಿಕೊಂಡು ಮುದ್ದಿಡುವಳು. ಆಗ ಆಕೆಯ ಸ್ತನಗಳಲ್ಲಿ ಹಾಲು ತುಂಬಿ ಅಮೃತಧಾರೆಯಾಗಿ ಹರಿಯತೊಡಗಿದವು. ಮಗುವಿಗೆ ಹಾಲುಣಿಸಿ ಸಾಂತ್ವನ ಮಾಡಿದಳು. ಮುಂದೆ 12 ದಿನಕ್ಕೆ ಮಗುವಿಗೆ ನಾಮಕರಣ ಮಾಡಿ ಅಗ್ನಿಯಲ್ಲಿ ಉದಿಸಿದ್ದರಿಂದ ಆ ಮಗನಿಗೆ ಜಾಲಂಧರನಾಥನೆಂಬ ಹೆಸರಿನಿಂದ ಕರೆಯಲ್ಪಟ್ಟರು. ಮುಂದೆ ಬಾಲಕನು ಬೆಳೆದು ದೊಡ್ಡವನಾಗತೊಡಗಿದನು. ಅವನ ಸೇವೆಗೆಂದು ರಾಜನು ಅನೇಕ ಸೇವಕರನ್ನು ನೇಮಿಸಿದನು. ಬಾಲಕನು ಬೆಳೆದು ದೊಡ್ಡವನಾಗಲು ಅವನಿಗೆ ಯಜ್ಞೋಪವೀತ ಕಾರ್ಯಕ್ರಮವು ಜರುಗಿತು. ಅತ್ತ ಬಾಲಕನಿಗೆ ತಕ್ಕ ವಿದ್ಯಾಭ್ಯಾಸಗಳು ಕೂಡ ಸಾಂಗವಾಗಿ ಜರುಗಿದವು. ಹೀಗೆಯೇ ಹಲವು ದಿನಗಳು ಗತಿಸಲು ರಾಜರಾಣಿಯರು ಮಗನ ಮದುವೆ ಕುರಿತು ಆಲೋಚಿಸಿ ಒಳ್ಳೆಯ ಕನ್ಯೆಯನ್ನು ಹುಡುಕಲು ಮಂತ್ರಿಮಾನ್ಯರನ್ನು ದೇಶಾಂತರಕ್ಕೆ ಕಳುಹಿಸಿದರು. ಈ ವಿಷಯವನ್ನರಿತ ಜಾಲಂಧರನು ಒಂದು ದಿನ ಗೆಳೆಯರೊಂದಿಗೆ ಆಟವಾಡುವಾಗ ಗೆಳೆಯರ ಕುರಿತು, ಸಖರೆ, ಮದುವೆ ಎಂದರೇನು ಎಂದು ಕೇಳಲು ಆಗವರು ಹಾಸ್ಯವಾಗಿ, ಹೇ ಬುದ್ಧಿಗೇಡಿ, ಮದುವೆ ಎಂದರೆ ಗಂಡ ಹೆಂಡತಿಯಾಗಿ ಸಂಸಾರ ಹೂಡುವುದು, ಇಬ್ಬರೂ ಕೂಡಿ ವಿಷಯ ಸುಖದಲ್ಲಿ ರತರಾಗುವುದು ಎಂದು ಹೇಳಲು ಆ ಮಾತುಗಳನ್ನು ಕೇಳಿದ ಬಾಲಕನು ರಾತ್ರಿಯಲ್ಲಿ ನಿದ್ದೆ ಮಾಡದೆ, ಈ ಹೇಯ ಸಂಸಾರ, ಇದೆಲ್ಲವೂ ನಿರರ್ಥಕವಾದುದಾಗಿದೆ, ನಾನು ಈ ಮಾಯಾಕೂಪದಲ್ಲಿ ಖಂಡಿತ ಬೀಳುವವನಲ್ಲ ಎಂದೆಲ್ಲ ಚಿಂತಿಸಿ ರಾತ್ರಿ 2 ಪ್ರಹರವಾಗಲು ಜಾಲಂಧರ ಬಾಲಕನು ಮನೆ ತೊರೆದು ಹೊರ ನಡೆಯುತ್ತಾನೆ. ಅತ್ತ ಊರಿನ ದ್ವಾರಪಾಲಕರು ರಾಜನ ಮಗನೆಂದು ಏನು ಕೇಳದೆ ಸುಮ್ಮನಾಗುವರು. ಆದರೂ ಬಾಲಕನು ಊರು ಬಿಟ್ಟು ಹೋದ ಸುದ್ದಿಯನ್ನು ತಡಮಾಡದೆ ರಾಜನಿಗೆ ತಲುಪಿಸುವರು. ಅಷ್ಟರಲ್ಲಿ ರಾಜರಾಣಿಯರು ಗಾಬರಿಯಾಗಿ ದಡಬಡಿಸಿ ಎದ್ದು ಅನೇಕ ಶೂರರು ಮಂತ್ರಿಗಳೆಲ್ಲರನ್ನೂ ಕೂಡಿಕೊಂಡು ಎಲ್ಲ ಕಡೆಗೂ ಶೋಧಿಸಿ ಸುಸ್ತಾಗುವರು. ಅತ್ತ ಜಾಲಂಧರನಾಥನು ಬಹುದೂರ ಸಾಗಿ ಗುಡ್ಡ ಗಂವರಗಳನ್ನು ದಾಟಿ ಘೋರವಾದ ಕಾಡು ಸೇರಿದ್ದ. ಬಹಳ ದಿನಗಳವರೆಗೆ ರಾಜನ ಸಹಿತವಾಗಿ ಎಲ್ಲರೂ ರಾಜಕುಮಾರನಿಗಾಗಿ ಶೋಧಿಸಿ ಸೋತು ಸುಮ್ಮನಾಗಿ ಒಣಗಿದ ಮೋರೆ ಹೊತ್ತು ರಾಜಧಾನಿಗೆ ಹಿಂತಿರುಗಿ ಬರುವರು. ಇತ್ತ ಬೃಹದ್ರವ ಸುಲೋಚನೆಯ ದುಃಖವು ತಾರಕಕ್ಕೇರುವುದು. ಮಗನ ಗುಣಗಳನ್ನು ವರ್ಣಿಸಿ ದುಃಖಿಸುವರು. ಮತ್ತೆ ಮಂತ್ರಿಮಾನ್ಯರು ಬಂದು ಅವರನ್ನು ಸಾಂತ್ವನ ಹೇಳಿ ಹೋಗುವರು. ಹೀಗೆ ಹಸ್ತಿನಾವತಿಯನ್ನು ತೊರೆದ ಜಾಲಂಧರನು ಘೋರಾರಣ್ಯ ಸೇರಿ ಸಂಚರಿಸುತ್ತಿರುವಾಗ ಕತ್ತಲಾಗಲು ಅಲ್ಲೇ ಒಂದು ಗಿಡದ ಬುಡದಲ್ಲಿ ಮಲಗುತ್ತಾನೆ. ಅಷ್ಟರಲ್ಲೇ ಆ ಕಾಡಿಗೆ ಭಯಂಕರವಾದ ಬೆಂಕಿ ತಗುಲಿ ಕಾಡನ್ನು ಸುಡುತ್ತಾ ಅಗ್ನಿಯು ಜಾಲಂಧರನಿರುವಲ್ಲಿಗೆ ಬರುತ್ತದೆ. ಅಲ್ಲಿ ಜಾಲಂಧರನು ಮಲಗಿದ್ದುದನ್ನು ಕಂಡ ಅಗ್ನಿಗೆ ಆಶ್ಚರ್ಯವಾಗಲು ಅಗ್ನಿನಾರಾಯಣನು ಪ್ರಕಟವಾಗಿ ಆ ಬಾಲಕನನ್ನು ಎಬ್ಬಿಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ಮಗು, ಇಲ್ಲಿಗೇಕೆ ಬಂದೆ ಎಂದು ಕೇಳುವನು. ಆಗ ಜಾಲಂಧರ ಬಾಲಕನು, ನೀನು ಯಾರು ಎನ್ನಲು ಆಗ ಅಗ್ನಿನಾರಾಯಣನು ನಡೆದ ವೃತ್ತಾಂತವೆಲ್ಲವನ್ನು ಮಗನಿಗೆ ಸಾಂಗವಾಗಿ ಅರುಹುತ್ತಾನೆ. ಅಲ್ಲದೆ, ಮಗನೇ, ನಿನ್ನ ತಂದೆಯೂ ನಾನೇ, ತಾಯಿಯೂ ನಾನೇ ಎಂದು ಬಿಗಿದಪ್ಪಿ ನಿನ್ನ ಬಯಕೆ ಏನೆಂದು ಮಗನ ಮೋರೆಯ ಮೇಲೆ ಕೈಯಾಡಿಸುತ್ತಾ ಕೇಳುವನು. ಆಗ ಮಗನು ತಂದೆಯನ್ನು ಕುರಿತು, ಹೇ ಅಗ್ನಿನಾರಾಯಣನೇ, ಎಲ್ಲವೂ ನಿನಗೆ ತಿಳಿದ ವಿಷಯವೇ ಆಗಿರುವುದು. ನಾನೇನು ಹೇಳಲಿ? ನನ್ನನ್ನು ತ್ರಿಲೋಕದಲ್ಲಿ ಚಿರಂಜೀವಿಯಾಗಿರುವಂತೆ ಮಾಡೆನಲು ಅಗ್ನಿಯು ಆಯಿತೆಂದು ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಯಾದ ದತ್ತಾತ್ರೇಯನಿರುವಲ್ಲಿಗೆ ಹೋದನು. ದತ್ತಾತ್ರೇಯನಾಥನು ಅಗ್ನಿಯನ್ನು ಕಂಡು ಬಹಳ ಹರ್ಷಗೊಂಡವನಾಗಿ ಮುಂದೆ ಬಂದು ಅಗ್ನಿದೇವನನ್ನು ಆಲಂಗಿಸಿಕೊಂಡು ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ಹೇಗೆ ಬರೋಣವಾಯಿತೆಂದು ಕೇಳಿದನು. ಆಗ ಅಗ್ನಿಯು ದತ್ತಾತ್ರೇಯನನ್ನು ಕುರಿತು, ಹೇ ಅನಸೂಯಾನಂದನನೇ, ಹಿಂದೆ ನಾನು ಶಿವನ ಕಾಮವನ್ನು ಸುಟ್ಟು ಆ ಕಾಮವನ್ನು ನನ್ನ ದೇಹದಲ್ಲಿ ಬಹಳ ಕಾಲದವರೆಗೆ ರಕ್ಷಿಸಿಕೊಂಡು ನಂತರ ಬೃಹದ್ರವನ ಯಜ್ಞಕುಂಡದಲ್ಲಿ ಈ ಮಗುವಿನ ರೂಪದಲ್ಲಿ ಪ್ರಕಟನಾದೆ. ಈಗ ಈ ಮಗುವನ್ನು ನೀನೇ ರಕ್ಷಿಸಬೇಕೆಂದು ಹೇಳುತ್ತಾ ಮಗನನ್ನು ದತ್ತಮೂರ್ತಿಗೆ ಒಪ್ಪಿಸುವನು. ಹೀಗೆ ಅಗ್ನಿಯ ಮಾತುಗಳನ್ನು ಕೇಳಿದ ಪ್ರೇಮಳ ಮೂರ್ತಿಯಾದ ದತ್ತಾತ್ರೇಯನು ಜಾಲಂಧರನ ತಲೆಯ ಮೇಲೆ ಕೈಯಾಡಿಸುತ್ತಾ ಅವನ ಕಿವಿಯಲ್ಲಿ ಮಂತ್ರವನ್ನು ಊದಲು ತಕ್ಷಣವೇ ಬಾಲಕನ ಮನದ ಕತ್ತಲೆಯು ಕಳೆದು ಹೋಗಿ ಅವನು ಬ್ರಹ್ಮಸ್ವರೂಪಿಯಾಗಿ ಶೋಭಿಸಹತ್ತಿದನು. ತದನಂತರ ಸಂತಸಗೊಂಡ ಅಗ್ನಿಯು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ದತ್ತ ಗುರುವರನನ್ನು ನಮಿಸಿ ಅಲ್ಲೇ ಅದೃಶ್ಯನಾಗುವನು. ನಂತರ ದತ್ತಾತ್ರೇಯನು
ಜಾಲಂಧರನನ್ನು ಕರೆದುಕೊಂಡು ಭೂಮಿಯ ಮೇಲಿರುವ ಪುಣ್ಯ ಸ್ಥಳಗಳನ್ನು ತೋರಿಸುತ್ತಾ ನಡೆದನು. ಅಲ್ಲದೆ ಅವನಿಗೆ ಪ್ರೀತಿಯಿಂದ ಆತನನ್ನು ಸರ್ವವಿದ್ಯಾ ಪಾರಂಗತನನ್ನಾಗಿ ಮಾಡಿದನು. ಅವರೀರ್ವರು ನಿತ್ಯ ಭಾಗೀರಥಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನಿಗೆ ನಮಿಸಿ ಕೊಲ್ಲಾಪುರದಲ್ಲಿ ಭಿಕ್ಷೆ ಬೇಡಿ ಪಾಂಚಾಲೇಶ್ವರದಲ್ಲಿ ಭೋಜನವನ್ನು ಮುಗಿಸಿ ಸಂಜೆಯಾಗಲು ಮಾಹೂರಿನಲ್ಲಿ ನಿದ್ರೆ ಮಾಡುವರು. ಹೀಗೆ ಜಾಲಂಧರನು ದತ್ತಾತ್ರೇಯನೊಂದಿಗೆ 12 ವರ್ಷಗಳ ಕಾಲವಿದ್ದು ಸರ್ವವಿದ್ಯಾ ಪಾರಂಗತನಾದನು. ಆಮೇಲೆ ದತ್ತಾತ್ರೇಯನು ಎಲ್ಲ ದೇವಾನುದೇವತೆಗಳನ್ನು ಪ್ರಸನ್ನೀಕರಿಸಿಕೊಂಡು ಜಾಲಂಧರನಿಗೆ ಅವರವರಿಂದ ವರಗಳನ್ನು ಕೊಡಿಸಲು ಅಗ್ನಿದೇವನು ಇದೆಲ್ಲವನ್ನು ಕಂಡು ಆಕಾಶದಿಂದಲೇ ಹರ್ಷಗೊಂಡವನಾಗಿ ದತ್ತ ಮೂರ್ತಿಗೆ ಕೃತಜ್ಞತಾ ಭಾವದಿಂದ ನಮಿಸಿದನು. ಇದಾದ ಬಳಿಕ ದತ್ತಾತ್ರೇಯನು ಜಾಲಂಧರನಿಗೆ ಬದ್ರಿಕಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ 12 ವರ್ಷಗಳ ಕಾಲ ತಪಸ್ಸಿಗೆ ಕೂಡಲು ಹೇಳುವನು. ಗುರುವಾಜ್ಞೆಯಂತೆ ಜಾಲಂಧರನು 12 ವರ್ಷಗಳ ಕಾಲ ಘೋರ ತಪಗೈಯಲು ದೇವಾನುದೇವತೆಗಳು ಬಂದು ಜಾಲಂಧರನೇ ಚಿರಂಜೀವಿಯಾಗೆಂದು ಹರಸಿ ಹೋಗುವರು. ಅತ್ತ ಅಗ್ನಿಯು ಅಲ್ಲಿ ಪ್ರತ್ಯಕ್ಷನಾಗಲು ಜಾಲಂಧರನನ್ನು ಅಪ್ಪಿಕೊಂಡು ಈರ್ವರು ಅಲ್ಲಿರುವ ಶಿವಮಂದಿರವನ್ನು ಹೊಕ್ಕರು. ಶಿವನು ಪ್ರತ್ಯಕ್ಷನಾಗಿ ಅವರೀರ್ವರನ್ನು 3 ದಿನಗಳ ಕಾಲ ತನ್ನಲ್ಲಿ ಇರಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಅವರನ್ನು ಬೀಳ್ಕೊಟ್ಟನು. ಇನ್ನು ಮುಂದೆ ಶ್ರೋತೃಗಳು ಕಾನೀಫನಾಥನ ಜನ್ಮಕಥೆಯನ್ನು ಭಕ್ತಿಯಿಂದ ಆಲಿಸಿರಿ ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.